ಟಿನರಸೀಪುರದ ಕೆಂಪಯ್ಯನ ಹೊಂಡಿಯ ಫ್ರೆಂಡ್ಸ್ ಹೋಟೆಲ್ ಬಳಿ ನೀಲಿ ಹಾಗೂ ಕಪ್ಪು ಬಣ್ಣದ ಕವರ್ನಲ್ಲಿ ಟ್ಯೂಬ್ ಹಾಗೂ ನಾಡ ಬಾಂಬ್ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿದೆ. ಇನ್ನು ಬಹಳ ಸಮಯದಿಂದ ಒಂದೇ ಸ್ಥಳದಲ್ಲಿದ್ದ ಕವರ್ ಅನ್ನ ನೋಡಿ ಅನುಮಾನಗೊಂಡಂತ ಅಂಗಡಿ ಮಾಲೀಕ ಅನುಮಾನಾಸ್ಪದ ವಸ್ತು ಇರಬಹುದೆಂದು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾನೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದಾಗ ಒಂದು ನಾಡ ಬಾಂಬ್ ಮತ್ತು 15 ಜಿಲೆಟಿಕ್ ಕಡ್ಡಿಗಳು ಪತ್ತೆಯಾಗಿವೆ. ಟಿನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತ್ತೆಗಾಗಿ ಪಿಐ ಧನಂಜಯ ನೇತೃತ್ವದಲ್ಲಿ ತನಿಖೆ ಕೂಡ ನಡೆಯುತ್ತಿದೆ. ರೆಡಿ ಮಾಡಿ ಕೂಗ್ತಾರೆ. ಸರ್ ಹೇಳಿ ಸರ್. ಮಾಡ್ತೀನಿ ಸರ್, ಈಗ ಮಾಡ್ತೀನಿ. ಪ್ರವೀಣ ಚೂರು ಬಿಡೋ ಪ್ರವೀಣ ಅವತೀರ ಪುರಪುರ ಅನ್ನತ್ತಲ್ಲ ಹಂಗೇರಿ ಹಂಗೇರಿ ತಾವು ಏನಾಗಲ್ಲ ಹಾಕಿ ಹಾಕು ಏನಾಗಲ್ಲ ಹಾಕಿದ್ವಿ ಔಷಧಿ ಸಮಸ್ಯೆಲ್ಲ ಏನಾಗಲ್ಲ. ಕನೆಕ್ಟ್ ಮಾಡಿ ಕನೆಕ್ಟ್ ಆಗಿಲ್ಲ, ಅದೆಲ್ಲ ಫಿಲ್ ಮಾಡ್ಬೇಕು. ಕಟ್ ಮಾಡಿ ಆ ಜಿಲೆಟನ್ ರೆಡಿ ಮಾಡಿ ಅದನ್ನ ಕೂಗ್ತಾರೆ. ಕೂಗ್ಬಿಟ್ಟು ಇದು ಪಾಸ್ ಮಾಡ್ತಾರೆ. ಅರ್ಧಂದ್ರೆ ಸರ್ ಹೇಳಿ ಸರ್. ಎಲ್ಲ ಮಾಡ್ತೀನಿ ಸರ್, ಈಗ ಮಾಡ್ತೀನಿ. ಪ್ರವೀಣ ಚೂರು ಬಿಡೋ ಪ್ರವೀಣ ಅವತೀರಾ ಪುರಪುರ ಅನ್ನತ್ತಲ್ಲ ಹಂಗೇರಿ ಹಂಗೇರಿ ತಾವು ಏನಾಗಲ್ಲ ಹಾಕಿ ಹಾಕು ಏನಾಗಲ್ಲ ಹಾಕಿದ್ವಿ ಔಷಧಿ ಸಮಸ್ಯೆಲ್ಲ ಏನಾಗಲ್ಲ. ಕನೆಕ್ಟ್ ಮಾಡಿ ಕನೆಕ್ಟ್ ಆಗಿಲ್ಲ, ಅದೆಲ್ಲ ಫಿಲ್ ಮಾಡ್ಬೇಕು. ಕಟ್ ಮಾಡಿ ಆ ಜಿಲೆಟನ್ ರೆಡಿ ಮಾಡಿ ಅದನ್ನ ಕೂಗ್ತಾರೆ. ಏನು ಟಿನರಸೀಪುರದ ಕೆಂಪಯ್ಯನ ಹುಂಡಿಯ ಫ್ರೆಂಡ್ಸ್ ಹೋಟೆಲ್ ಬಳಿ ನೀಲಿ ಹಾಗೂ ಕಪ್ಪು ಬಣ್ಣದ ಕವರ್ನಲ್ಲಿ ಟ್ಯೂಬ್ ಹಾಗೂ ನಾಡ ಬಾಂಬ್ ಮಾದರಿಯ ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ವರದಿಗಾರ ಮಹದೇವ್ ಸ್ವಾಮಿ ನನ್ನೊಟ್ಟಿಗೆ ಇದ್ದಾರೆ. ಎಸ್ ಮಹದೇವ್ ಸ್ವಾಮಿ, ಯಾವಾಗ ಈ ಘಟನೆ ನಡೆದಿರುವಂತದ್ದು, ಏನೆಲ್ಲ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ರಂಜಿತಾ, ನಿನ್ನೆ ಸಂಜೆ ಈ ಘಟನೆ ನಡೆದಿದೆ. ಟಿನರಸೀಪುರ ತಾಲೂಕು ಕೆಂಪಯ್ಯನಹುಂಡಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಕೆಂಪಯ್ಯನಹುಂಡಿ ಗ್ರಾಮದಲ್ಲಿರ್ತಕ್ಕಂಥ ಫ್ರೆಂಡ್ಸ್ ಟೀ ಸ್ಟಾಲ್ ಅಲ್ಲಿ ಈ ಘಟನೆ ನಡೆದಿದೆ. ಅಪರಿಚಿತ ವ್ಯಕ್ತಿ ಒಬ್ಬ ಬಂದು ಅಲ್ಲಿ ಒಂದು ಆ ಕವರ್ ನ ಇಟ್ಟು ಹೊರಟಿರ್ತಾನೆ. ಅಲ್ಲಿ ಬಹಳ ಸಮಯದ ನಂತರನೂ ಆ ಕವರ್ ಯಾರು ಕವರ್ ನ ತೆಗೆದೇ ಇರ್ತಕ್ಕಂಥದ್ದನ್ನ ನೋಡಿ ಅಲ್ಲಿ ಆ ಹೋಟೆಲ್ ಮಾಲೀಕರು ಹೋಗಿ ಅದನ್ನ ಪರಿಶೀಲನೆ ಮಾಡಿದಾಗ ಆ ಒಂದು ಅನುಮಾನಾಸ್ಪದವಾದ ಒಂದು ವಸ್ತುಗಳು ಕಂಡು ಬಂದಿರುತ್ತದೆ. ಆ ಕಂಡು ಬಂದ ಹಿನ್ನೆಲೆಯಲ್ಲಿ ಇಲ್ಲಿನ ಆರಕ್ಷಕರು ಯಾರಿದ್ದಾರೆ ಟಿನರಸೀಪುರದ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಒಂದು ನಾಡ ಬಾಂಬು 15 ಜಿಲೆಟಿಕ್ ಕಡ್ಡಿಗಳು ಪತ್ತೆಯಾಗಿರುತ್ತದೆ. ಅಲ್ಲಿ ಸಿಸಿಟಿವಿ ಮತ್ತೆ ಇನ್ನಿತರ ಚಲನವಲನಗಳನ್ನು ಗಮನಿಸಿದಾಗ ಯಾರು ಅದನ್ನ ಆ ಕೃತ್ಯನ ಎಸಗಿದ್ದಾರೆ ಅನ್ನೋದು ಅಸ್ಪಷ್ಟವಾಗಿರುತ್ತದೆ. ಹಾಗಾಗಿ ಆ ವಿಚಾರವಾಗಿ ಒಂದಷ್ಟು ತನಿಖೆಗಳನ್ನ ಮಾಡಿ ಮತ್ತೆ ಈಗ ಪ್ರಕರಣ ಟಿನರಸೀಪುರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಪ್ರಕರಣ ದಾಖಲಿಸಿಕೊಂಡು ಪಿಐ ಧನಂಜಯ್ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಧನಂಜಯ್ ನೇತೃತ್ವದಲ್ಲಿ ತಂಡ ರಚನೆಯಾಗಿ ಅದನ್ನ ತನಿಖೆಗೆ ಒಳಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರ ಜಿಲ್ಲಾ ಎಸ್ಪಿ ಅವರಿಗೆ ಮಾಹಿತಿ ಹೋಗುತ್ತೆ. ಎಸ್ಪಿ ಅವರು ಸಹ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಮತ್ತೆ ಆ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಎಲ್ಲಾ ಸಮಾಲೋಚನೆ ಮಾಡಿ ಈ ವಿಚಾರವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಬೇಕು. ಮತ್ತೆ ಈ ವಿಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರೆ ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ ನಿರ್ದೇಶನ ನೀಡಿರ್ತಾರೆ. ಅಷ್ಟೇ ಅಲ್ಲದೆ ಬೆಂಗಳೂರಿಂದನೂ ಈಗಷ್ಟೇ ಕರೆಸಿ ಆ ಬಾಂಬ್ ಸ್ಫೋಟ ದಳದವ್ರನ್ನ ಕರೆಸಿ ಆ ಬಾಂಬು ಮತ್ತೆ ಅದರ ಇದು ಸ್ಫೋಟಕ ವಸ್ತುಗಳ ಬಗ್ಗೆ ಪರಿಶೀಲನೆ ಮಾಡಿ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಎಸ್ ಮಹದೇಶ್ವರ, ಅಂದ್ರೆ ಇವಾಗ ಗೊತ್ತಾಗಿಲ್ವಾ ಯಾರ ರೀತಿಯಾಗಿ ಇಟ್ಬಿಟ್ಟು ಹೋಗಿರೋದು? ಇನ್ನ ಕೂಡ ಯಾರೋ ಅಪರಿಚಿತ ವ್ಯಕ್ತಿ ಅನ್ನೋ ಒಂದು ಮಾಹಿತಿ ಇದೆ. ಈಗಷ್ಟೇ ತನಿಖೆ ಪ್ರಾರಂಭಿಸಿದ್ರೆ, ಪ್ರಕರಣ ದಾಖಲಿಸಿಕೊಂಡಿದ್ರೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಷ್ಟೇ ತನಿಖೆ ಪ್ರಾರಂಭವಾಗಿದೆ. ತನಿಖೆ ಪ್ರಾರಂಭವಾಗಿ ಮತ್ತೆ ಇನ್ನು ತನಿಖೆಯಲ್ಲಿ ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಇದಾಗುತ್ತೆ, ಕೆಲಸ ಆಗುತ್ತೆ.
ಎಸ್ ಅಲ್ಲಿ ಆ ಅಪರಿಚಿತನ ಯಾರಾದ್ರೂ ನೋಡಿರೋ ಒಂದ್ ಮಾಹಿತಿ ಏನಾದ್ರು ಇದೆಯಾ? ಯಾರಾದ್ರೂ ನೋಡಿದಾರಾ ಅವ್ರು ಹೋಗಿ ಇಟ್ಟು ಹೋಗ್ತಿರೋದನ್ನ, ಅಥವಾ ಒಂದು ಕವರ್ ಇದೆ ಅನ್ನೋ ಒಂದು ಅನುಮಾನ ಬಂದು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದ? ಅಲ್ಲಿ ಯಾರು ಅಷ್ಟೇನು ಗಮನಿಸ್ಕೊಂಡಿಲ್ಲ. ಎಲ್ಲಿ ಟೀ ಸ್ಟಾಲ್ಗೆ ಸಾರ್ವಜನಿಕರ ಸ್ಥಳ ಅದು, ನೂರಾರು ಜನ ಅಲ್ಲಿ ಟೀ ಕುಡಿಯೋದಕ್ಕೆ ಮತ್ತೆ ಇನ್ನಿತರ ಅಂಗಡಿ ಸಾಮಗ್ರಿ ಖರೀದಿ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಅದ್ರಲ್ಲಿ ಯಾರಾದ್ರೂ ಒಬ್ರು ಆಗಿರ್ಬೋದು. ಅಲ್ಲಿ ಸ್ಪಷ್ಟವಾಗಿ ಯಾರಿಗೂ ಸಹ ನೋಡಿಲ್ಲ. ಅಲ್ಲಿ ಬಹಳ ಸಮಯದಿಂದ ಅಲ್ಲೊಂದು ಆ ಒಂದು ಏನ್ ಕವರ್ ಇರೋದನ್ನ ನೋಡಿ ಅನುಮಾನಗೊಂಡು ಅಂಗಡಿ ಮಾಲೀಕ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಸ್ಫೋಟಕದಂತ ವಸ್ತುಗಳನ್ನ ಕಂಡು ಬಹಳಷ್ಟು ಅವ್ರಿಗೆ ಗೊಂದಲ ಆಗಿ ಪೊಲೀಸರಿಗೆ ವಿಷಯ ತಿಳಿಸಿರ್ತಾನೆ. ಪೊಲೀಸರು ಬಂದು ಅದನ್ನ ಎಲ್ಲನೂ ಪರಿಶೀಲನೆ ಮಾಡಿ ಅದನ್ನ ವಶಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಇಷ್ಟು ಮಾಹಿತಿ ದೊರಕಿರುವಂತದ್ದು. ಇನ್ನು ಕೂಡ ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ, ಇದೆಲ್ಲವೂ ಕೂಡ ತಿಳಿದಿಲ್ಲ. ಇನ್ನಷ್ಟು ತನಿಖೆಯಲ್ಲಿ ತಿಳಿದು ಬರತಕ್ಕಂತ ಸಾಧ್ಯತೆ ಇದೆ. ತನಿಖೆ ಆದ್ಮೇಲೆ ಏನು ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ, ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಇನ್ನು ತನಿಖೆನೇ ಹೆಚ್ಚು ಬೆಳಕಿಗೆ ಬರೋ ಸಾಧ್ಯತೆ ಇದೆ. ಎಸ್ ಮಹಾದೇವಸ್ವಾಮಿ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ಈ ರೀತಿಯಾಗಿ ಟಿ ನರಸೀಪುರದ ಕೆಂಪಯ್ಯನ ಹುಂಡಿಯ ಫ್ರೆಂಡ್ಸ್ ಹೋಟೆಲ್ ಬಳಿ ನೀಲಿ ಹಾಗೂ ಕಪ್ಪು ಬಣ್ಣದ ಕವರ್ ನಲ್ಲಿ ಟ್ಯೂಬ್ ಹಾಗೂ ನಾಡಬಂ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿರುವಂತದ್ದು. ಅಲ್ಲಿಂದ ಇನ್ನು ವರದಿಗಾರ ಒಂದು ಅಪರಿಚಿತ ವ್ಯಕ್ತಿ ಅಲ್ಲಿಗೆ ಬರ್ತಾರೆ, ಬಂದು ಆ ಕವರ್ ಅನ್ನ ಅಲ್ಲಿ ಇಟ್ಟು ಹೋಗ್ತಾರೆ. ಇನ್ನು ಏನು ಅಲ್ಲಿ ಅಂಗಡಿ ಮಾಲೀಕ ಇದ್ರು, ಅವರು ಬಹಳಷ್ಟು ಸಮಯದಿಂದ ಅಬ್ಸರ್ವ್ ಮಾಡ್ತಾರೆ, ಯಾಕೆ ಕವರ್ ಇಲ್ಲೇ ಇದೆಯಲ್ಲ ಅಂತ. ನಂದು ಏನೋ ಆ ಕ್ಯೂರಿಯಾಸಿಟಿಯಿಂದ ಹೋಗಿ ನೋಡ್ತಾರೆ. ಆ ಕವರ್ ನಲ್ಲಿ ಸ್ಫೋಟಕಗಳು ಪತ್ತೆಯಾಗಿರುವಂತದ್ದು. ನಂತರವೇ ಏನೋ ಅನುಮಾನಗೊಂಡಂತ ಅಂಗಡಿ ಮಾಲೀಕ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ. ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ, ಅದರಲ್ಲಿ 1 ನಾಡಬಾಂಬ್ ಮತ್ತು 15 ಜಿಲೆಟಿಕ್ ಕಡ್ಡಿಗಳು ಪತ್ತೆಯಾಗಿರುವಂತದ್ದು. ಸದ್ಯಕ್ಕೆ ಸಿಸಿ ಕ್ಯಾಮೆರಾ ಕೂಡ ಪರಿಶೀಲನೆ ಮಾಡಿದ್ದಾರೆ, ಆದ್ರೆ ಗೊತ್ತಾಗ್ತಿಲ್ಲ ಯಾರು ಮಾಡಿದ್ದಾರೆ ಅಂತ. ವ್ಯಕ್ತಿಯ ಮುಖ ಅಲ್ಲಿ ಸರಿಯಾಗಿ ಕಾಣಿಸದೇ ಇರೋ ಕಾರಣ ಈಗ ಮತ್ತಷ್ಟು ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಇದಷ್ಟೇ ಅಲ್ಲದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು PI ಧನಂಜಯ್ ಇದ್ದಾರೆ, ಅವರ ನೇತೃತ್ವದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಒಂದು ತಂಡವನ್ನ ರಚನೆಯನ್ನ ಮಾಡಿರುವಂತದ್ದು. ನೋಡ್ಬೇಕಾಗಿದೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಅಲ್ಲಿ ಒಂದು ನಾಡಬಂಬ್ ಕಡ್ಡಿಗಳನ್ನ ಇಟ್ಟಿದ್ದಾರೆ, ಯಾರು ಇಟ್ಟಿದ್ದಾರೆ, ಇದನ್ನೆಲ್ಲವನ್ನು ಕೂಡ ತನಿಖೆಯ ನಂತರವೇ ತಿಳಿಯಬೇಕಾಗಿದೆ. ಸರ್ ಹೇಳಿ ಸರ್. ಎಲ್ಲ ಮಾಡ್ತೀನಿ ಸರ್, ಈಗ ಮಾಡ್ತೀನಿ. ಪ್ರವೀಣ ಚೂರು ಬಿಡೋ ಪ್ರವೀಣ, ಅವರ ಪುರಪುರ ಅನ್ನತ್ತಲ್ಲ ನಾವು ಏನಾಗತ್ತು ಹಾಕಿ ಹಾಕು, ಏನಾಗಲ್ಲ ಹಾಕಿದ್ವಿ ಔಷಧಿ ಏನಾಗಲ್ಲ. ಕನೆಕ್ಟ್ ಆಗಿಲ್ಲ, ಅದೆಲ್ಲ ಫಿಲ್ ಮಾಡ್ಬೇಕು. ಕಟ್ ಮಾಡಿ ಆ ಜಿಲೆಟನ್ ರೆಡಿ ಮಾಡಿ ಅದನ್ನ ತುರುಕ್ತಾರೆ. ತುರುಕ್ಬಿಟ್ಟು ಇದು ಪಾಸ್ ಮಾಡ್ತಾರೆ. ಅರ್ಧಕ್ಕೆ ಸರ್ ಹೇಳಿ ಸರ್.